ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫುಲ್ ಮಳೆ ಇವತ್ತು ಬೆಳಿಗ್ಗೆನೆ ಗುಡುಗು ಸಹಿತ ಮಳೆ. ತುಂಬ ಚಿಲ್ಲಾಗುಂಟು ವೆದರ್. ಎಲ್ಲರೂ ಮಲಗಿದ್ದಾರೆ ನಮ್ಮ ಮನೆಯಲ್ಲಿ. ಈ ವೆದರಿಗೆ ಬಿಸಿ ಬಿಸಿ ಏನಾದರೂ ಕುಡಿಯೋಣ ಅನಿಸುತ್ತೆ. ಗಂಟಲು ಸ್ವಲ್ಪ ಕಿಚಿ ಕಿಚಿ ಅಂತ ಉಂಟು ನನಗೆ ಇವತ್ತು. ಸೊ ಸ್ವಲ್ಪ ಕಷಾಯ ಮಾಡಿಕೊಂಡೆ. ಇನ್ಸ್ಟಂಟಾಗಿ ಮಾಡೋಕ್ಕೆ ಪೌಡರ್ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು. ಒಣಶುಂಠಿ, ಪೆಪ್ಪರ್ ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊತೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಆಯಿತು. ಒಳ್ಳೆಯದಾಗುತ್ತೆ ಇದು, ಶೀತ ಕೆಮ್ಮು ಇರೋರಿಗೆ ಒಳ್ಳೆಯದಾಗುತ್ತೆ. ಸೊ ಅದನ್ನೇ ಸ್ವಲ್ಪ ಮಾಡಿ ಕುಡಿಯೋದು. ಹೀಗೆ ಮಳೆ ಬರುವಾಗ ಬಿಸಿ ಬಿಸಿ ಕಾಫಿನೋ ಟೀನೋ ಇಲ್ಲ ಈ ಥರ ಕಷಾಯನೋ ಕುಡಿಯೋಕ್ಕೆ ಮಜಾ ಇರುತ್ತೆ. ಹೊರಗೆ ಕೂತ್ಕೊಂಡು ಕುಡಿಲಿಕ್ಕೆ ಒಳ್ಳೆಯದಾಗುತ್ತೆ. ಖಾಲಿ ಮಳೆ ಆದರೆ ಪರವಾಗಿಲ್ಲ. ಇವತ್ತು ಗುಡುಗು ಸಹ ಬರ್ತುಂಟಲ್ಲ, ಸ್ವಲ್ಪ ಹೆದರಿಕೆ ಆಗ್ತಿದೆ ಹೊರಗಡೆ ಕೂತ್ಕೊಳ್ಳಿಕ್ಕೆ. ಆಮೇಲೆ ನಮ್ಮ ಮನೆಗೆ 2 ಹಕ್ಕಿ ಡೈಲಿ ಬರುತ್ತೆ. ಅದು ಗುಬ್ಬಚ್ಚಿ ಅಂತ ಹೇಳ್ತೇವಲ್ಲ, ಅದು ನಾವು ಕದಿರು ಕಟ್ತೇವಲ್ಲ, ಅದನ್ನು ಇದು ನೋಡಿ ಹೀಗೆ ತಿನ್ನಕ್ಕೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ರೂಮಿದ್ದು ಮೇಲೆ ಕಟ್ಟಿದ್ದು ಎಲ್ಲ ತಿಂದಾಯಿತು. ಇದು ದೇವ್ರ ಮನೆಯದ್ದು. ಈಗ ಇಲ್ಲಿ ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ತಿನ್ನಕ್ಕೆ ಬರ್ತಾ ಉಂಟು. ಅದು ಒಳಗೆ ಹೋಗೋದೇ ತಡ. ನನ್ನ ಮಗಳು ಅದು ಹೊರಗೆ ಬರಬಾರ್ದು ಅಂತ ಬಾಗಿಲು ಹಾಕ್ತಾ ಇದ್ದಾಳೆ. ಅದು ಹೋಗಿ ವಿಂಡೋದಲ್ಲಿ ಕೂತ್ಬಿಟ್ಟಿದೆ. ಅದಕ್ಕೆ ಹೊರಗಡೆ ಬರೋಕ್ಕೆ ಹೆದರಿಕೆ ಆಗ್ತಾ ಉಂಟು. ಇವಳು ಅಡ್ಡದಲ್ಲಿ ನಿಂತಿದ್ದಾಳಲ್ಲ ನೋಡಿ, ಬಾಗಿಲು ಹಾಕೋದು ತೆಗಿಯೋದು ಮಾಡ್ತಿದ್ದಾಳೆ. ಹಾಗೆ ಇವತ್ತು ನನ್ನ ಮಗಳು ಸ್ಕೂಲ್ಗೂ ಹೋಗೋಕ್ಕಿದೆ. ಎಲ್ಲ ಮಕ್ಕಳಿಗೂ ಆಗಲೇ ಸ್ಕೂಲ್ ಮುಗಿದು ರಜೆ ಶುರುವಾಗಿದೆ. ಹಾಗೆ ರಿಸಲ್ಟ್ ಕೂಡ ಕೆಲವರದ್ದು ಆಗಿದೆ. ನನ್ನ ಮಗಳದು ಇವತ್ತಿದೆ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್. ಸೊ ಬೇಗ ಹೊರಡಬೇಕಲ್ಲ, ಅದಕ್ಕಾಗಿ ಬೇಗ ತಿಂಡಿ ಮಾಡ್ಕೊಂಡ್ವಿ. ನಾನು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರಲಿ, ನೋಡೋಕೆ ಚೆನ್ನಾಗಿರಲಿ ಅಂತ ಸಣ್ಣ ಬಾಣಲೆಯಲ್ಲಿ ಸಣ್ಣ ಪೂರಿ ಮಾಡ್ತೀನಿ. ಅವ್ರಿಗೆ ಇಷ್ಟ ಆಗುತ್ತೆ ನೋಡುವಾಗ. ನನ್ನ ದೊಡ್ಡ ಮಗಳು ಸಣ್ಣದಂದರೆ ಲೈಕ್ ಮಾಡ್ತಾಳೆ. ಇದಕ್ಕೆ ಏನೂ ಹಾಕಿಲ್ಲ ಆ್ಯಕ್ಚುಲಿ. ಅದು ಸೋಡಾ ಪುಡಿ ಅದೆಲ್ಲ ಏನೂ ಹಾಕಿಲ್ಲ, ಖಾಲಿ ಗೋಧಿ ಹಿಟ್ಟು ಮಾತ್ರ. ಆದರೂ ಎಷ್ಟೊಳ್ಳೆ ಉಬ್ಕೊಳ್ತೆ ನೋಡಿ. ನನ್ನ ಮಗಳಿಗಂತೂ ಇವತ್ತು ಭಾರಿ ಖುಷಿ. ಸುಮಾರು ದಿನ ಆದಮೇಲೆ ಈಗ ಸ್ಕೂಲಿಗೆ ಹೋಗೋದಲ್ಲ, ಬೇಗ ತಿಂಡಿ ಎಲ್ಲ ತಿಂದ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿಬಿಟ್ಲು. ನಾವು ಅಷ್ಟೇ ಬೇಗ ರೆಡಿ ಆದ್ವಿ. ನನ್ನ ಸಣ್ಣ ಮಗಳಿಗೆ ಅಮ್ಮನ ಮನೇಲಿ ಬಿಟ್ಟು ನಂತರ ನಾವು ಹೋಗಬೇಕಾಗುತ್ತೆ. ನಮಗೆಲ್ಲ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಎಲ್ಲ ಕೆಲಸ ಮುಗಿಸಿ ಹೋಗೋದೇ ಒಂದು ದೊಡ್ಡ ಚಾಲೆಂಜು. ಎಲ್ಲನೂ ಪಟ ಮುಗಿಸಿ ಮಧ್ಯಾಹ್ನಕ್ಕಾಗೋದೆಲ್ಲ ರೆಡಿ ಮಾಡಿಟ್ಟು ಹೋಗಬೇಕಾಗುತ್ತೆ, ಪದಾರ್ಥ ಅದು ಇದೆಲ್ಲ. ಮತ್ತು ಹೋಗಿ ಬಂದು ಮಾಡೋದಂದರೆ ನನಗೆ ಆಗೋದಿಲ್ಲ. ಅದಕ್ಕೆ ಎಲ್ಲನೂ ಒಂದೇ ಸಲ ಬೇಗ ಮಾಡಿ ಮುಗಿಸಿ ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಹೋಗ್ತೀನಿ. ಸ್ಕೂಲಿಗೆ ರೀಚ್ ಆದ್ವಿ. 9 to 12 ಇವ್ರ ಟೈಮಿಂಗ್ಸ್. ನಾವು ಬರೋವಾಗಲೇ 11:45 ಆಗಿತ್ತು. ಟೀಚರ್ನ ಮೀಟಾಗಿ ರಿಪೋರ್ಟ್ ಕಾರ್ಡೆಲ್ಲ ಇಸ್ಕೊಂಡು ಮತ್ತೆ ಮನೆ ಕಡೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.